ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಹಾಗೆ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ ಒಂದು ಸ್ಪೆಷಲ್ ಏನು ವಿಷಯಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಹುಡುಗನಾದಂಥ ವೇದಾಂತ್ ನಾವಿ ಅವರು ರಾಜ್ಯಕ್ಕೆ ದ್ವಿತೀಯ PUC ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ಏನಪ್ಪಾ ಅಂದ್ರೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಬಹಳ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವರ ಬಗ್ಗೆ ಅವರು ಎಷ್ಟು ಬಡತನದಲ್ಲಿದ್ದರು, ಹಾಗೆ ಒಂದು ಕೋವಿಡ್ನಲ್ಲಿ 2018ರಲ್ಲಿ ಕೋವಿಡ್ನಲ್ಲಿ ಅವರ ತಂದೆ ತೀರಿ ಹೋದ್ಮೇಲೆ ಅವರ ಒಂದು ಬಡತನದಲ್ಲಿ ಹೇಗೆ ಅವರ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ್ರು, ಮತ್ತೆ ಅವರಿಗೆ ಈ ಒಂದು ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹಣ ಮತ್ತೆ ಒಂದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಸಹಾಯಧನ ಇವೆಲ್ಲವೂ ಕೂಡ ಅವರು ಹೇಗೆ ಯೂಸ್ ಮಾಡ್ಕೊಂಡಿರೋದು ಪೂರ್ತಿ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಿ. ಹೀಗೆ ಒಂದು ಪ್ರೋತ್ಸಾಹ, ಒಂದು ಮೋಟಿವೇಶನಲ್ ವಿಡಿಯೋಸ್ಗಳು ಮತ್ತೆ ಒಂದು ಇನ್ಫಾರ್ಮೇಶನ್ ವಿಡಿಯೋಸ್ಗಳು ನನ್ನ ಚಾನಲ್ನಲ್ಲಿ ಬರ್ತಾ ಇರ್ತವೆ. ಅದಕ್ಕಾಗಿ ಒಂದು ಆಶೀಶ್ ಕೆ ಪಾಟೀಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈಗಾಗಲೇ ಎಲ್ಲರೂ ಏನು ಸಬ್ಸ್ಕ್ರೈಬ್ ಮಾಡಿದ್ರ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ, ವೇದಾಂತ್ ನಾವಿ ಅವರು ಬಿಜಾಪುರದ BLD ಸಂಸ್ಥೆಯ SS ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಯಾಗಿರುವ ವೇದಾಂತ್ ಮೂಲತಃ ಒಂದು ಏನಪ್ಪಾ ಅಂದ್ರೆ ಜಮಖಂಡಿ ತಾಲೂಕಿನ ಕಲಬೀಳಗಿ ಗ್ರಾಮದವರು. ರಾಜ್ಯಕ್ಕೆ ಒಂದು ಅಗ್ರಸ್ಥಾನವನ್ನು ಅಂದ್ರೆ ದ್ವಿತೀಯ PUCಯಲ್ಲಿ ಒಂದು ಅಗ್ರಸ್ಥಾನ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಮನೆಯಲ್ಲಿ ಹಾಗೂ ಮತ್ತೆ ಅವರ ಒಂದು ಯಾವ ಕಾಲೇಜಿನಲ್ಲಿ ಮಹಾವಿದ್ಯಾಲಯದಲ್ಲಿ ಓದಿದ್ದಾರೆ, ಒಂದು ಸಂಭ್ರಮದ ವಾತಾವರಣ. ಈಗ ಈ ಒಂದು ಹುಡುಗ ಪಾಪ ಎಷ್ಟು ಒಂದು ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಹ ಅವನಿಗೆ ಕರೆದು ಒಂದು ಸಿಹಿಯನ್ನು ತಿನ್ನಿಸಿ ಒಂದು ಸಂಭ್ರಮಿಸಿದ್ದಾರೆ. ಈ ಒಂದು ತಬ್ಬಲಿ ಹುಡುಗ ಅಂದ್ರೆ ತಂದೆಯನ್ನು ಕಳೆದುಕೊಂಡಂತ ಈ ಒಂದು ತಬ್ಬಲಿ ಹುಡುಗ ಇಷ್ಟು ದೊಡ್ಡ ಒಂದು ಸಾಧನೆಯನ್ನು ಮಾಡಿದನಂತ ಹೇಳಿ ಒಂದು ಭೂಬಾಲನ್ ಸರ್ ಒಂದು ಏನಪ್ಪಾ ಅಂದ್ರೆ ಬಿಜಾಪುರ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಯಾಗಿದ್ದಾರೆ. ಅವರು ಕೂಡ ಒಂದು ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ದಾರೆ. ಪ್ರಥಮ ಸ್ಥಾನ ಬಂದಿದೆ. ಅದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆ ಕೂಡ ರಾಜ್ಯದಲ್ಲಿ 3ನೇ ಸ್ಥಾನ ಪಡೆದಿದೆ. ನನಗೆ ಇವತ್ತು ರಿಸಲ್ಟ್ ಬಂದು ತುಂಬ ಖುಷಿ ಆಗುತ್ತೆ. ಯಾಕಿಷ್ಟ ಇಷ್ಟಪಡ್ತೀನಿ. ನಾ ಕಲ್ತಿದ್ದು ನಮ್ಮೂರು ಕಲಬೆಳಗಿ ರೀ, ಜಮಖಂಡಿ ತಾಲೂಕು, ಜಿಲ್ಲಾ ಬಾಗಲಕೋಟೆ, ಕಲಬೆಳಗಿ ಊರು ರೀ. ಅಲ್ಲಿಡ್ದ ಹೋಗೋದು ಬರೋದು ಮಾಡಿ SS ಕಾಲೇಜ್ ವಿಜಯಪುರ, ಇಲ್ಲಿ BLD ಸಂಸ್ಥೆಗಳಿಂದ ಅಲ್ಲೇ ಕಲ್ತಿದ್ರು ನಾ ರೀ. ಅಲ್ಲಿ ಎಲ್ಲ ಶಾಲಾ ಶಿಕ್ಷಕರ ಸಹಾಯದಿಂದ ಮತ್ತು ಎಲ್ಲ ಲ್ಯಾಬ್ರರಿ ಸವಲತ್ತು ಅಲ್ಲಿ ಓದಿ, ಮತ್ತು BCM ಹಾಸ್ಟೆಲ್, D ದೇವರಾಜ ಅರಸ್ ಮೆಟ್ರಿಕ್ ನಂತರದ ಬಾಲಕ ವಸತಿ ನಿಲಯ ಶಾಸ್ತ್ರಿನಗರ 257 ಅಲ್ಲಿದ ಎಲ್ಲ ಕೂತು ಓದಿ. ನಮ್ಮ ತಳವಾರ್ ಸರು ಕೂಡ ಫುಲ್ ಸಹಾಯ ಮಾಡಿದ್ರಿ. ಎಲ್ಲ ಓದಿ ರಿಸಲ್ಟ್ ಆಗಿದೆ. ಮುಂದೆ ನನ್ನ ನೇಮ್ ರೀ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅನ್ನೋದೈತ್ರಿ, KS ISI. ನಮ್ದು ಸ್ಟಡಿ ಊರಿಂದ ಬರ್ಬೇಕಂದ್ರೆ ಊರಾಗ ಒಂದು 5:15 ಹೇಳ್ತೀನಿ ರೀ. ಅದಕ್ಕೆ 6:05 ಬಸ್, 6:10, 6:15 ಬಸ್ ಹತ್ತೈತೆ ರೀ. ಬಸ್ ಹತ್ತಿ ಕಾಲೇಜ್ ಬರೋದು 7:15 ಗಂಟ್ಲೆ ಕಾಲೇಜ್ ಬರೋದು 7:07 ಗಂಟ್ಲೆ ರೀ. 7:00ದಿಂದ 12:15 ತನಕ ಅಧ್ಯಯನ ನಡೀತಾರೆ ಕಾಲೇಜು. ಅಧ್ಯಯನ ನಂತರ ಮತ್ತು 1ಕ್ಕೆ ಬಸ್ ಇತ್ತು ರೀ. 1ರಿಂದ 3ಕ್ಕೆ ಊರು ಹಾಕಿದ್ದೇವೆ ರೀ. ಇದೇ ರೀತಿ 1.5 ವರ್ಷ ಹೋಗೋದು ಬರೋದು ಮಾಡ್ರಿ. ನಂತರ ನಮ್ಮ ಮಾಮಗಳೆಲ್ಲ ಹೇಳಿ ಬಿಡು ಇದು ಮಾಡೋದು ಎಲ್ಲ ಇವರ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಕಿಸಿಂದ್ರಿ ಇಲ್ಲೇ ಹಾಸ್ಟೆಲ್ದಾಗ ಕೂತ ಓದತ್ತಂದ್ರೆ ಕಾಲೇಜಿಂದ ಹೋಗೋದು ಬರೋದು 7:00 ಹೋಗೋದು, 12:15 ಬರೋದು, 1ರಿಂದ 1:00 ಹಾಸ್ಟೆಲ್ಗೆ ಬರೋದ್ರಿ. ಹಾಸ್ಟೆಲ್ ಬಂದ ನಂತರ ಊಟ ಅದು ಮಾಡಿ ನಂತರ ಒಂದು ಸಂಜೆಗೆ ಸರ್ಗಳನ್ನ ಅಭ್ಯಾಸ ಆಯ್ತಿರಲ್ಲ ರೀ, 1-1.5 ತಾಸು ಅಭ್ಯಾಸ ಮಾಡಿ ಮತ್ತು ಮಕ್ಕೋತಿದ್ದೀವಿ ರೀ. ಆದ್ರೆ ಎಕ್ಸಾಮ್ ನಾ ಅಪ್ಪಾರ ಚೌರಿಕರ ಹೊತ್ತಿ ಮಾಡ್ತೀವಿ. ಅವ್ರು 2020 ತಿರ್ಕೊಂಡ್ರೆ ಕೋವಿಡ್ ಇದನ್ನ ರೀ. ಅವರು ಅವ್ವಾರು ಮನ್ಯಾಗ ಇರ್ತಾರೆ. ಅಪ್ಪ ತಿನ್ಕೊಟ್ಲೆ 1-1.5 ವರ್ಷ ಅವರು ದುಡ್ದು ನಮ್ಮ ಸಾಕಿರಿ. ಈಗ ಆರಾಮಿಲ್ಲ ನೋಟ್ಲೆ ಮತ್ತೆ
ಎಲ್ಲಿ ದಗ್ದ ಮಾಡೋದ ಅಂಟ್ಲೇ ರೀ ಇಲ್ಲೇ ಊರ ಮನ್ಯಾಗ ರೀ. ಎಷ್ಟು ಮಂದಿ ಒಬ್ರೇನು? ನಾ ಒಬ್ಬನ ರೀ, ನಮ್ಮ ಅಕ್ಕಾರ ಬರ್ತಾರೆ ಮತ್ತು ನಮ್ಮ ಅಕ್ಕಂದು ನಾವು ಒಂದು ತಿಂಗಳ ಮದುವೆ ಐತ್ರಿ. ಅದಾಯ್ತು ಮತ್ತು ಎಲ್ಲ ಊರಾನ ಗುರು ರೀ ಎಲ್ಲರೂ ಹೇಳಿ ಅವ್ರಿಗೆ ಧನ್ಯವಾದ ತಿಳಿಸ್ತೇನೆ. ಇಂದು ದ್ವಿತೀಯ PUC ಫಲಿತಾಂಶ ಹೊರಬಂದಿದ್ದು ನಮ್ಗೆ ಅತ್ಯಂತ ಸಂತೋಷ ತರುವಂಥ ವಿಷಯ ಏನಂದರೆ ನಮ್ಮ BLE ಸಂಸ್ಥೆ SS ಪದವಿ ಪೂರ್ವ ಕಾಲೇಜಿನ ಹೆಮ್ಮೆ ವಿದ್ಯಾರ್ಥಿ ಆ ವೇದಾಂತ್ ನಾವಿ ಈ ಒಂದು ದ್ವಿತೀಯ PUC ಪರೀಕ್ಷೆಯಲ್ಲಿ ಒಂದು ರಾಜ್ಯಕ್ಕೆ ಅಗ್ರ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥ ವೇದಾಂತ್ ನಾವಿ ಅವರು ಅವರ ಬದುಕಿನಲ್ಲಿ ಅನೇಕ ಒಂದು ಸಂಕಷ್ಟಗಳ ಸರಮಾಲೆ, ಕೋವಿಡ್ನಲ್ಲಿ ಒಂದು ತಂದೆಯ ಅಗಲಿಕೆ ಹಾಗೂ ಬಡತನದಲ್ಲಿ ಒಂದು ಮನೆಯ ಒಂದು ಕಡು ಬಡತನದಲ್ಲಿರುವಾಗ ಒಂದು ಮನೆಯ ಜವಾಬ್ದಾರಿಯು ಕೂಡ ಈ ಒಂದು ವೇದಾಂತ್ ಹೆಗಲ್ ಮೇಲೆ ಬೀಳುತ್ತೆ. ಆಗ ಅವರ ತಾಯಿಯವರು ಪಾಪ ಒಂದು ಕೂಲಿ ನಾಲಿ ಮಾಡಿ ಈ ಒಂದು ಹುಡುಗನ್ನ ಒಂದು ಹಾಸ್ಟೆಲ್ಗೆ ಸೇರಿಸಿ ಒಂದು ವಿದ್ಯಾಭ್ಯಾಸನ ಕೊಡಿಸ್ತಾರೆ. ಇವರಿಗೆ ಒಂದು ಅವರ ಒಂದು ಮನೆಯವರ ಅಗಲಿಕೆ, ಹೀಗೆ ಒಂದು ಬಡತನ, ಒಂದು ಕಷ್ಟದಲ್ಲಿ ಒಂದು ಅರ್ಧ ಜೀವನವನ್ನು ಕಳೆದಂತ ಅವರ ತಾಯಿಯವರಿಗೆ ಒಂದು ಮಗ ಒಂದು ಅಗ್ರ ಸ್ಥಾನದಲ್ಲಿ ಅಂದ್ರೆ ರಾಜ್ಯಕ್ಕೆ ಟಾಪರ್ ಆಗಿ ಬಂದಿದ್ದಾನಂತ ಹೇಳಿದ್ಮೇಲೆ ಅವರ ಕಣ್ಣಲ್ಲಿ ಒಂದು ಆನಂದ ಬಾಷ್ಪ ಬರುತ್ತೆ. ಅದಕ್ಕಾಗಿ ಅವರು ಇದೇ ಒಂದು ಅವರಿಗೆ ಬಹಳಷ್ಟು ದಿನಗಳ ನಂತರ ಇದೇ ಒಂದು ಬಹಳ ಒಂದು ಸಂತೋಷದ ಸುದ್ದಿ ಅನ್ಸುತ್ತೆ ಅವರಿಗೆ. ಅಷ್ಟು ಅವರಿಗೆ ಒಂದು ಆನಂದ ಬಾಷ್ಪ, ಮಗನ ಒಂದು ಈ ಸಾಧನೆಯನ್ನು ಕೇಳಿ ಬಹಳ ಭಾವುಕರಾಗಿ ಮಾತನಾಡ್ತಾರೆ. ಒಂದು 2020ರಲ್ಲಿ ಒಂದು ಕೋವಿಡ್ನಲ್ಲಿ ಅವರ ತಂದೆ ಕೋವಿಡ್ನಲ್ಲಿ ಏನಪ್ಪಾ ಅಂದ್ರೆ ಒಂದು ಮರಣವನ್ನು ಹೊಂದಿದ ಮೇಲೆ ಅವರು ಕುಟುಂಬಕ್ಕೆ ಆಧಾರವಾಗಿದ್ದ ಅವರ ತಂದೆಯವರು ಒಂದು ಕ್ಷೌರಿಕ ವೃತ್ತಿಯನ್ನು ಮಾಡ್ತಾ ಇದ್ರು. ಅವ್ರ ತಂದೆನೇ ಹೋದ್ಮೇಲೆ ಒಂದು ಕುಟುಂಬಕ್ಕೆ ಅವರದೇ ಒಂದು ಆಧಾರವಾಗಿದ್ರು, ಅವ್ರ ತಂದೆಯವರೇ ಒಂದು ಆಧಾರವಾಗಿದ್ರು. ಅದಕ್ಕಾಗಿ ಬಹಳ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತ, ಬಹಳ ಒಂದು ದೊಡ್ಡ ಹೊಡೆತ ಬಿದ್ದಂತಾಗಿ ಈ ಕಷ್ಟದ ನಡುವೆಯೂ ಒಂದು ಸೋದರ ಮಾವನ ಒಂದು ಹೆಲ್ಪು, ಹಾಗೆ ಮತ್ತ ಸೋದರನ ಅಂದ್ರೆ ಈಗ ಅವರು ತಾಯಿಯವರ ಸೋದರರಾದಂತ ಅವರ ನೆರವಿನಿಂದ ಒಂದು ಹಾಸ್ಟೆಲ್ಗೆ ತಂದು ಹಾಕ್ತಾರೆ. ವೇದಾಂತ್ಗೆ ಈ ಒಂದು ಹಾಸ್ಟೆಲ್ ನಲ್ಲಿ ಉಳಿದುಕೊಂಡು ವ್ಯಾಸಂಗ ಮಾಡಿದ್ದ ಈ ಒಂದು ವೇದಾಂತ್ ದ್ವಿತೀಯ PUCಯಲ್ಲಿ ಕಲಾ ವಿಭಾಗದಲ್ಲಿ ಒಂದು ದೊಡ್ಡ ಸಾಧನೆ, ಅಂದ್ರೆ ರಾಜ್ಯಕ್ಕೆ ಪ್ರಥಮವಾಗಿ ಒಂದು ಈ ಪ್ರತಿಭೆ ಹೊರಹೊಮ್ಮುತ್ತದೆ. ಬಹಳ ಖುಷಿಯ ವಿಚಾರ. ಒಂದು ನಮ್ಮ ಹುಡುಗ ಈ ಒಂದು ರಾಜ್ಯಕ್ಕೆ ಟಾಪ್ ಆಗಿದ್ದಾನೆ ಒಂದು ಕಲಾ ವಿಭಾಗದಲ್ಲಿ, ಮುಂದೆ IAS ಆಗ್ಬೇಕಂತ ಇದ್ದಾನೆ, ಮತ್ತೆ ಮುಂದೆ KAS ಆಗ್ಬೇಕು, ಎಕ್ಸಾಮ್ ಕಟ್ತೀನಿ, ಮತ್ತೆ IAS ಆಗ್ಬೇಕಂತ ಈ ಒಂದು ಸಣ್ಣ ಹುಡುಗನ ಹತ್ರ ಬಹಳ ದೊಡ್ಡ ಕನಸುಗಳಿಟ್ಟುಕೊಂಡಿದ್ದಾನೆ. ಇದೇ ವೇಳೆ ಅವರಿಗೆ ಒಂದು ಓದಿಗೆ ನೆರವಾಗಿರತಕ್ಕಂಥದ್ದು ಈ ಒಂದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಯಡಿ ಬರ್ತಕ್ಕಂಥ ಏನು ಗೃಹಲಕ್ಷ್ಮಿ ಯೋಜನೆಯಡಿ ಬರ್ತಕ್ಕಂಥ ಒಂದು 2,000 ರೂಪಾಯಿ, ಹಾಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ಬರ್ತಾ ಇರ್ತಕ್ಕಂಥ ಅವು 2,000 ರೂಪಾಯಿ, ಇವೇ ಇವರಿಗೆ ಈ ಒಂದು ಟಾಪ್ ಒಂದು ಕರ್ನಾಟಕ ರಾಜ್ಯಕ್ಕೆ ಟಾಪ್ ಆಗಿ ಹೊರಹೊಮ್ಮಲಿಕ್ಕೆ ಬಹಳ ಹೆಲ್ಪ್ ಆಯ್ತಂತ ಅವರೇ ಮೊನ್ನೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ. ಯಾರು? ವೇದಾಂತ್ ನಾವಿ ಅವರು. ನನಗೆ ಈ ಒಂದು ದುಡ್ಡು ಬಹಳ ಹೆಲ್ಪ್ ಆಯ್ತು, ನನಗೆ ನಮ್ಮ ಹತ್ರ ₹1 ಇದ್ದಿದ್ದಿಲ್ಲ, ಹಾಗೆ ಈ ಒಂದು 2,000 ರೂಪಾಯಿ ಮತ್ತೆ ಕೇಂದ್ರ ಸರ್ಕಾರದ ಒಂದು 2,000 ರೂಪಾಯಿ ಹೀಗೆ ಬರೋದ್ರಿಂದ ಅದೇ ದುಡ್ಡನ್ನು ನಾನು ಕರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಓದ್ಲಿಕ್ಕೆ ಯೂಸ್ ಮಾಡಿಕೊಂಡು ಇಷ್ಟ ಎಲ್ಲ ನಾನು ಈ ಒಂದು ಸಾಧನೆಗೆ ಅದು ಬಹಳ ಹೆಲ್ಪ್ ಆಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಈ ಒಂದು ವೇದಾಂತ್ ನಾವಿ ಅವರ ಒಂದು ದೊಡ್ಡ ಕನಸು ಏನಪ್ಪಾ ಅಂದ್ರೆ ಮುಂದೆ ನಾನು IAS ಆಫೀಸರ್ ಆಗ್ಬೇಕು, IAS ಅನ್ನ ಕಲಿಬೇಕು ಅಂತ ಅವರ ಒಂದು ಆಸೆ ಇದೆ ಅಂತೆ. ಅವರು ಹೇಳೋ ಹಾಗೆ ನಾನು ಅದೇ ಒಂದು ದಾರಿಯಲ್ಲಿ ಮುಂದೆ ಪ್ರಯತ್ನ ಮಾಡ್ತೀನಿ, ನಾನು IAS ಆಫೀಸರ್ ಆಗೋ ಒಂದು ದೊಡ್ಡ ಕನಸಿದೆ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಚಾನಲ್ ವತಿಯಿಂದ ಹಾಗೆ ಎಲ್ಲ ಒಂದು ಕನ್ನಡಿಗರ ವತಿಯಿಂದ ಅವರಿಗೆ ಈ ಒಂದು ಕನಸು ನನಸಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಆ ಹುಡುಗನ ಒಂದು ಆಸೆ, ಹಾಗೆ ಅವರ ತಾಯಿಯವರಿಗೆ ಈ ಇಂಥ ಒಂದು ಹುಡುಗನ ಸಾಧನೆ ಬಗ್ಗೆ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಗೆ ಈ ಒಂದು ಮಾಹಿತಿ ತಮಗೆ ಎಲ್ಲ ಮುಂದೆ ಓದ್ತಾ ಇರ್ತಕ್ಕಂಥ ಎಲ್ಲ ಹುಡುಗರಿಗೆ, ಮಕ್ಕಳಿಗೆ ಇದೊಂದು ಸ್ಫೂರ್ತಿಯ ಕಥೆಯಾಗಲಿ. ಹಾಗೆ ತಾವು ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ವೇದಾಂತ್ ನಾವಿ ಅವರ ಬಗ್ಗೆ
ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆದಲ್ಲಿ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಈ ಒಂದು ಆಶೀಶ್ ಕೆ ಪಾಟೀಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ನಾನು ಡೈಲಿ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ.